ಜನವರಿ 1ನೇ ತಾರೀಕು ಬಳ್ಳಾರಿಯಲ್ಲಿ ಫೈರಿಂಗ್ ಆಗಿತ್ತು. ಬ್ಯಾನರ್ ಗಲಾಟೆ ಆಗಿತ್ತು. ಬಳ್ಳಾರಿ ಫೈರಿಂಗ್ ನಲ್ಲಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ ಪ್ರಕರಣಕ್ಕೆ ದಿನಕ್ಕೊಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದಿನಕ್ಕೊಂದೊಂದು ವಿಡಿಯೋಗಳು ಹೊರಗಡೆ ಬರ್ತಾ ಇದೆ. ದಿನಕ್ಕೊಂದು ವಿಡಿಯೋ ಶೂಟ್ಔಟ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ರಾಜಶೇಖರ್ ಮೇಲೆ ಶೂಟ್ಔಟ್ ಕೇಸ್ನ ಶಾಕಿಂಗ್ ವಿಡಿಯೋ ಈಗ ವೈರಲ್ ಆಗಿದೆ. ಡಿವೈಡರ್ ಮೇಲೆ ನಿಂತ್ಕೊಂಡು ಕಲ್ಲೆಸೆತಾ ಬರ್ತಾ ಇರೋ ದೃಶ್ಯ ಸರಿಯಾಗಿದೆ. ವಾಪಸ್ ಬರಬೇಕಾದ್ರೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಫೈರಿಂಗ್ ಆಗಿದೆ. ಹಿಂದಕ್ಕೆ ತಿರುಗಿ ನೇರವಾಗಿ ರಾಜಶೇಖರ್ ಮೇಲೆ ಗನ್ಮ್ಯಾನ್ ಶೂಟ್ ಮಾಡಿದ್ದಾನೆ. ಡಿವೈಡರ್ನ ಆ ಕಡೆ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಬಾಡಿ ಶಿಫ್ಟ್ ಮಾಡಲಾಯಿತು. ರಾಜಶೇಖರ್ ಬಾಡಿ ಶಿಫ್ಟ್ ಮಾಡಿ ರೌಂಡ್ ಅಪ್ ಮಾಡೋ ದೃಶ್ಯ ಕೂಡ ಸರಿಯಾಗಿದೆ. ದಿನಕ್ಕೊಂದು ತಿರುವನ್ನ ಬಳ್ಳಾರಿಯ ಶೂಟ್ಔಟ್ ಪ್ರಕರಣ ಪಡ್ಕೊಳ್ತಾ ಇದೆ. ನೋಡಿ, ಬಳ್ಳಾರಿಯಲ್ಲಿ ಶೂಟ್ಔಟ್ ಆಯ್ತಲ್ಲ, ರಾಜಶೇಖರ್ ಮೇಲೆ ಹೇಗೆ ಶೂಟ್ಔಟ್ ಆಯ್ತು ಅಂತಂದ್ರೆ, ರಾಜಶೇಖರ್ ಕಲ್ಲೆಸೆತಾ ಇರ್ತಾನೆ, ಕಲ್ಲು ತೂರ್ತಾ ಇರ್ತಾನೆ. ಆತ ಕಲ್ಲನ್ನ ತೂರಿ ವಾಪಸ್ ಬರಬೇಕಾದ್ರೆ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಯಾರಿದ್ರು ಅವರು ಶೂಟ್ಔಟ್ ಮಾಡ್ತಾರೆ. ಆ ಶೂಟ್ಔಟ್ ಮಾಡಿದಂಥ ನಂತರ ಬಾಡಿಯನ್ನ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ರೌಂಡ್ ಆಫ್ ಕೂಡ ಮಾಡುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಲ್ಲೆಸೆತಾ ಇರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಾಜಶೇಖರ್ ಸ್ವತಃ ಅಲ್ಲಿ ನಿಂತ್ಕೊಂಡು ಕಲ್ಲೆಸೆತಾ ಇರ್ತಾನೆ. ಕಲ್ಲೆಸ್ತು ಹಿಂದೆ ತಿರುಗಿದಾಗ ಗನ್ಮ್ಯಾನ್ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದಂಥ ಸಂದರ್ಭದಲ್ಲಿ ರಾಜಶೇಖರ್ ಬಾಡಿಯನ್ನ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ರೌಂಡ್ ಆಫ್ ಮಾಡುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜಶೇಖರ್ ಬಾಡಿ ಶಿಫ್ಟ್ ಮಾಡಿ ರೌಂಡ್ ಅಪ್ ಮಾಡುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗಿ ಅಲ್ಲಿ ಶೂಟ್ ಮಾಡುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇಟ್ ಇಸ್ ವೆರಿ ಕ್ಲಿಯರ್. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ಶೂಟ್ ಮಾಡುವಂತ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಶೂಟ್ ಮಾಡಿದ ತಕ್ಷಣ ಬಾಡಿನಲ್ಲಿ ಶಿಫ್ಟ್ ಮಾಡ್ತಾರೆ. ಇದ್ಯಾವುದೋ ಆಕಸ್ಮಿಕವಾಗಿ ನಡೆದಿದೆ ಅಂತ ಅನ್ನಿಸ್ತಾ ಇಲ್ಲ. ರಾಜಶೇಖರ್ನ ದೃಶ್ಯಗಳನ್ನ ನೀವು ನೋಡಬಹುದು. ಅವನು ಕಲ್ಲನ್ನ ಎಸ್ತು ಈ ಕಡೆ ಬರ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಅಥವಾ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಯಾರಿದ್ರು, ಬಳ್ಳಾರಿ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಬಳ್ಳಾರಿ ಫೈರಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಮೇಜರ್ ಟ್ವಿಸ್ಟ್ಗಳನ್ನ ಈ ಪ್ರಕರಣ ಪಡ್ಕೊಳ್ತಾ ಇದೆ. ಜೊತೆಗೆ ದಿನಕ್ಕೊಂದೊಂದು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಈಗ ರಾಜಶೇಖರ್ ರೆಡ್ಡಿಯನ್ನ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಶೂಟ್ಔಟ್ ಮಾಡುವಂತಹ ದೃಶ್ಯ ಅಥವಾ ಅದನ್ನ ಬಾಡಿಯನ್ನ ಶಿಫ್ಟ್ ಮಾಡಿ ರೌಂಡ್ ಅಪ್ ಮಾಡುವಂತಹ ದೃಶ್ಯಗಳು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಈ ಪ್ರಕರಣ ಸಂಬಂಧ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ವೀರೇಶ್? ಹೌದು ಸಿಂಧೂರ, ಈ ಒಂದು ಗಣಿ ಜಿಲ್ಲೆಯಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದಿಗೆ 7ನೇ ದಿನವಾಗಿದ್ದರೂ ಸಹ ದಿನಕ್ಕೊಂದು ತಿರುವು ಪಡೆಯುತ್ತಾ ಸಾಗುತ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚರಣ್ ಸಿಂಗ್ ಎನ್ನತಕ್ಕಂತಹ ಗನ್ಮ್ಯಾನ್ ನೇರವಾಗಿ ಈ ಒಂದು ರಾಜಶೇಖರ್ ಎನ್ನತಕ್ಕಂತಹ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಶೂಟ್ ಮಾಡತಕ್ಕಂತಹ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೋಂಬಿ ಪ್ರಕರಣ ಸಂಜೆ ನಡೆದಿತ್ತು ಜನವರಿ 1ನೇ ತಾರೀಕಂದು. ಆ ಸಂದರ್ಭದಲ್ಲಿ ಈ ಒಂದು ರಾಜಶೇಖರ್ ಎನ್ನತಕ್ಕಂತ ವ್ಯಕ್ತಿಯು ಡಿವೈಡರ್ ಮೇಲೆ ನಿಂತು ಈ ಒಂದು ಜನಾರ್ದನ್ ರೆಡ್ಡಿ ಗ್ಲಾಸ್ ಹೌಸ್ ಮೇಲೆ ಈ ಒಂದು ಕಲ್ಲನ್ನು ಎಸೆಯುತ್ತಾನೆ. ಎಸೆದು ವಾಪಸ್ ಬರಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೋ ಈ ಒಂದು ಚರಣ್ ಸಿಂಗ್ ಎನ್ನತಕ್ಕಂತಹ ವ್ಯಕ್ತಿ ನೇರವಾಗಿ ಶೂಟ್ ಮಾಡ್ತಾನೆ. ಈ ಶೂಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿ ಇದು ಸಾವಿಗೀಡಾಗ್ತಾನೆ. ಈ ಒಂದು ಸಾವಿಗೀಡಾದಂತಹ ರಾಜಶೇಖರರನ್ನು ಮತ್ತೆ ಜನಾರ್ದನ್ ರೆಡ್ಡಿ ಮನೆಯ ಬಳಿಯ ರಸ್ತೆಗೆ ತಂದು ಈ ಒಂದು ಪ್ರತಿಭಟನೆ ಮಾಡತಕ್ಕಂತಹ ಕಾರ್ಯವು ಕಟ್ಟಿದಂತೆಯೇ ಈ ಒಂದು ವಿಡಿಯೋದಲ್ಲಿ ವೈರಲ್ ಆಗ್ತಿದೆ. ಈ ಎಲ್ಲಾ ಒಂದು ಘಟನೆಯನ್ನು ಪರಿಶೀಲಿಸ್ತಾ ಹೋದಾಗ ಇಲ್ಲೆಲ್ಲೋ ಒಂದು
ಒಂದು ಕಡೆ ಅದು ಉದ್ದೇಶಪೂರ್ವಕವಾಗಿ ನಡೆದಿದೆಯೋ ಅಥವಾ ಏನಾದ್ರೂ ಏನು ಕಾಕತಾಳೀಯವಾಗಿ ಈ ಒಂದು ಆ ಘಟನೆಯಲ್ಲಿ ಆ ಉದ್ರಿಕ್ತ ಪರಿಸ್ಥಿತಿಯಲ್ಲಿ ಗನ್ಮನ್ ಶೂಟ್ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ಎನ್ನುವುದರ ಬಗ್ಗೆ ಇನ್ನು ಸ್ಪಷ್ಟವಾದಂತಹ ಮಾಹಿತಿ ಇನ್ನು ಪೊಲೀಸ್ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಈ ಒಂದು ಘಟನೆಯಲ್ಲಿ ಮತ್ತೊಂದು ವಿಚಾರ ಏನಾಗ್ತಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಈಗಾಗಲೇ ಆಗತಾನೆ ಅಧಿಕಾರಿ ವಹಿಸಿಕೊಂಡಂತಹ SP ಅವರು ಏನು ಆ ಪವನ್ ನಜ್ಜೂರ್ ಅವರನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ವಿರೋಧ ಪಕ್ಷದವರು ಮತ್ತು ಸಾರ್ವಜನಿಕರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಆ ಒಂದು ವರ್ಗಾವಣೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ವರ್ಗಾವಣೆ ಮತ್ತಷ್ಟು ಮುನ್ನೆಲೆಗೆ ಬಂದಿದೆ. ಅದರಲ್ಲಿ ಮತ್ತು ಕೌಲ್ಬಜಾರ್ CPI ಆಗಿರ್ತಕ್ಕಂಥ ಸುಭಾಷ್ ಅವರು ಅದೇ ರೀತಿಯಾಗಿ ಈ ಒಂದು IGP ವರ್ಟಿಕಾ ಕಟಿಯಾರ್ ಅವರನ್ನು ಮತ್ತು ಈ ಒಂದು SP ಅವರನ್ನು ವರ್ಗಾವಣೆ ಮಾಡಲಾಗಿದೆ. ವೀರೇಶ್, ಥ್ಯಾಂಕ್ ಯು ಫಾರ್ ಡೀಟೇಲ್ಸ್ಗಾಗಿ. ವರ್ಟಿಕಾ ಕಟಿ